ಹೆಲೋ ಗುಡ್ ಈವ್ನಿಂಗ್ ನಮಸ್ತೆ ಎಲ್ರಿಗೂ ಶುಭ ಸಂಜೆ. ಎಲ್ಲರೂ ಇವಾಗ ಕಾಫಿ ಟೀ ಎಲ್ಲ ಕುಡ್ಕೊಂಡು ಕೂತಿದ್ದೀರಾ ಅನ್ಕೊಳ್ತೀನಿ ಅಲ್ವಾ? ಸೊ ಇವತ್ತು ನಾನು ಸ್ಮೃತಿ ಫ್ರಮ್ ಟೀಚರ್ಸ್ ಆ್ಯಪ್. ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಅ ಸಬ್ಜೆಕ್ಟ್ ಫ್ರಮ್ ಫಿಸಿಕ್ಸ್ ದಟ್ ಇಸ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್. ಇದು ಮೊದಲನೇ ಚಾಪ್ಟರ್. ಓಕೆ, ಟು ಬಿ ಸ್ಪೆಸಿಫಿಕ್ ಎರಡನೇ ಚಾಪ್ಟರ್ ಆಯ್ತಾ. ಸೊ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಏನು ನೋಡಬೇಕು ಅಂತ ಹೇಳಿದರೆ ಯಾವುದಕ್ಕೆ ಬೇಕು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಲ್ವಾ? ಸೊ ಫಸ್ಟ್ ನಾವು ನೋಡಬೇಕಾದ್ದು ಫಿಸಿಕಲ್ ಕ್ವಾಂಟಿಟಿ. ಏನು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದರೆ ಏನು ಅಲ್ವಾ? ನಾವು ಫಿಸಿಕ್ಸ್ ಅಲ್ಲಿ ಏನು ಬೇಕಾದ್ರೂ ಮಾತಾಡೋದಿದ್ರೆ ವಿ ಸ್ಪೀಕ್ ಇನ್ ಟರ್ಮ್ಸ್ ಆಫ್ ಐದರ್ ಕ್ವಾಂಟಿಟಿ ಅಲ್ವಾ? ಕ್ವಾಂಟಿಟಿ ಎಷ್ಟು, ಎಲ್ಲಿ, ಯಾವಾಗ ಅಲ್ವಾ? ಸೊ ಸೊ ಅಥವಾ ಇನ್ನೊಂದು ರೀತಿಯಲ್ಲಿ ಮಾತಾಡಿದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ ಅಲ್ವಾ? ಕ್ವಾಲಿಟಿ ಹೇಗಿತ್ತು, ಯಾವ ರೀತಿ ಇತ್ತು ಅಲ್ವಾ? ಸೊ ನಾವು ಫಿಸಿಕ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಮಾತಾಡೋದಂದ್ರೆ ಎಲ್ಲವನ್ನು ನಾವು ಕ್ವಾಂಟಿಟಿ ಇದರಲ್ಲಿ ಟರ್ಮ್ಸಲ್ಲಿ ಮಾತಾಡ್ತೀವಿ. ಕ್ವಾಂಟಿಟಿ ಅಂತ ಹೇಳಿದರೆ ಏನು? ನಾವು ಯಾವುದನ್ನ ಅಳತೆ ಮಾಡ್ಬೋದು ಅಲ್ವಾ? ಇಷ್ಟು ತಗೊಂಡ್ ಬಾ ಅಂತ ನಾವು ಕೈಯಲ್ಲಿ ಸನ್ನೆ ಮಾಡ್ಲಿಕ್ಕಾಗತ್ತಾ? ಇಷ್ಟು ತಗೊಂಡ್ ಬಾ ಅಂತ ನಾವು ನಮ್ಮ ಕೈಯಲ್ಲಿ ಹೇಳಿದ್ರೆ ಅಮ್ಮ ನಮಗೆ ಹೇಳ್ತಾರೆ ಆಯ್ತಾ, ಇಷ್ಟು ಅಕ್ಕಿ ತಗೊಂಡ್ ಬಾ ಅಂತ ಅಮ್ಮನ ಕೈಯಲ್ಲಿ ತೋರಿಸಿದ್ರೆ ನಾವು ಇದನ್ನೇ ಅಂಗಡಿಗೆ ತಗೊಂಡು ಹೋಗಿ ಕೇಳಿದಾಗ ಇಷ್ಟು ಕೊಡಿ ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ. ನಾವೇನು ಕೇಳಬೇಕು? ಒಂದಷ್ಟು ಅಳತೆ ಕೊಡಬೇಕು ಅಲ್ವಾ? ಸೊ ಆ ಅಳತೆ ಮಾಡೋದನ್ನ ನಾವು ಕ್ವಾಂಟಿಟಿ ಅಂತ ಹೇಳ್ತೀವಿ ಅಲ್ವಾ? ಸೊ ವೆನ್ ವಿ ಸೇ ಕ್ವಾಂಟಿಟಿ ವಿ ನೀಡ್ ಮೆಜರ್ಮೆಂಟ್ಸ್ ಅಲ್ವಾ? ಇದು ನಿನ್ನೆ ಇವತ್ತಿದಲ್ಲ ಮೆಜರ್ಮೆಂಟ್ಸ್ ಮಾಡೋದು. ಅಂದ ಕಾಲத்தில் ಅಲ್ವಾ? ಫ್ರಮ್ ದಿ ಏಜಸ್, ಸಿನ್ಸ್ ಏಜಸ್ ಇಟ್ ಹ್ಯಾಸ್ ಬಿನ್ ಪ್ರಾಕ್ಟಿಸ್ಡ್. ಒಂದಿಷ್ಟು ಏನು ಒಂದು ಮೊಳ ಹೂವು ತನ್ನಿ ಅಲ್ವಾ? ಅಥವಾ ಎಷ್ಟು ದೂರ, ಒಂದಿಷ್ಟು ಗಜ ದೂರ ಅಥವಾ ಒಂದು ಕೂಗಳತೆಯ ದೂರ. ಸೊ ಇದನ್ನ ನಾವು ಒಂದು ದೂರ, ಒಂದು ಅಳತೆ ಅಲ್ವಾ, ಪ್ರಮಾಣ ಒಂದು ಇರ್ತಾ ಇತ್ತು. ಸೊ ಹಾಗಾಗಿ ಇದು ಯಾವುದೆಲ್ಲ ಅಳತೆಗಳು ಬರುತ್ತೆ? ಒಂದು ಎಷ್ಟು ದೂರ ಅಂತ ಬರುತ್ತೆ, ಎಷ್ಟು ಎತ್ತರ, ಎಷ್ಟು ಉದ್ದ, ಅಥವಾ ಎಷ್ಟು ಹೊತ್ತಿಗೆ, ಅಥವಾ ಎಷ್ಟು ಎಷ್ಟು ಇಷ್ಟು ತಗೊಂಡ್ ಬಾ ಅಂತ ನಾವು ಕೈಯಲ್ಲಿ ಹೇಳಲಿಕ್ಕಾಗತ್ತಾ? ಇಷ್ಟು ಕೆಜಿ ಅಲ್ವಾ? ಅಥವಾ ಇಷ್ಟು ಟನ್, ಇಷ್ಟು ಪೌಂಡ್ ತಕೊಂಡ್ ಬಾ ಅಂತ ಹೇಳ್ತೀವಿ ಅಲ್ವಾ? ಸೊ ಈ ಒಂದು ಪ್ರಾಪರ್ಟಿ ದಟ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಡಿಸ್ಕ್ರೈಬ್ಡ್ ಬೈ ಅ ನಂಬರ್ ಇಸ್ ಕಾಲ್ಡ್ ಫಿಸಿಕಲ್ ಕ್ವಾಂಟಿಟಿ ಅಲ್ವಾ? ಇದರ ಅರ್ಥ ಏನು? ನಾವಿವಾಗ ಫಾರ್ ಎಕ್ಸಾಂಪಲ್ ಹೇಳೋದಿದ್ರೆ ನಾವು ಯಾವುದನ್ನೆಲ್ಲ ಅಳತೆ ಮಾಡ್ಬೋದು? ಯಾವುದನ್ನೆಲ್ಲ ಅಳತೆ ಮಾಡ್ಬೋದು ಅಂತ ಹೇಳಿದ್ರೆ ಮಾಸ್ ಅಲ್ವಾ? ಎಷ್ಟಿದೆ, ಅಥವಾ ಲೆಂತ್ ಎಷ್ಟು ಉದ್ದ ಅಲ್ವಾ? ಮತ್ತಿನ್ನೇನು? ಮಾಸ್, ಲೆಂತ್, ಆಮೇಲೆ ಟೈಮ್ ಮೇಜರ್ ಆಗಿ ಅಲ್ವಾ? ಇದು ಮೂರು ನಾವು ನಿತ್ಯ ಉಪಯೋಗ ಮಾಡುವಂಥದ್ದು, ಕರೆಕ್ಟ್? ಸೊ ಹೀಗೆ ಇನ್ನೊಂದಷ್ಟಿದೆ, ನಾವು ನೋಡೋಣ, ಹೋಗ್ತಾ ನೋಡೋಣ. ಓಕೆ, ಸೊ ಫಿಸಿಕ್ಸ್ ಅಲ್ಲಿ ಯಾವುದೇ ಫೆನಾಮಿನನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದ್ರೆ ನಾವು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತೀವಿ ಅಲ್ವಾ? ಫಿಸಿಕ್ಸ್ ಅಲ್ಲಿ ಹೆಚ್ಚಾಗಿ ನಾವು ಎಕ್ಸ್ಪೆರಿಮೆಂಟಲ್ ಸ್ಟಡಿಯನ್ನ ಮಾಡ್ತೀವಿ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡೋದಂದ್ರೆ ಏನು? ಅಲ್ಲಿ ಮೆಜರ್ಮೆಂಟ್ ಇದೆ, ಕರೆಕ್ಟ್? ಸೊ ಮೆಜರ್ ಮಾಡಬೇಕು, ಇಷ್ಟು ಅಂತ ಹೇಳಿ ಮೆಜರ್ ಮಾಡಬೇಕು. ಇಷ್ಟು ವ್ಯಾಲ್ಯೂ, ಓಕೆ ಇದಿಷ್ಟು ವ್ಯಾಲ್ಯೂ ಅಂತ ಬರ್ಕೊಳ್ತಾ ಹೋಗ್ತೀವಿ. ಸೊ ಅದೇನು? ಇಟ್ ಇಸ್ ಅ ಮೆಜರ್ಮೆಂಟ್ ದಟ್ ವಿ ಆರ್ ಮೇಕಿಂಗ್, correct? So a measurement is a technique in which the properties of an object are determined by comparing them to a standard quantity. ಏನಿದ್ರ ಅರ್ಥ ನಾವು ಮುಂದೆ ಹೋಗ್ತಾ ನೋಡ್ತಾ ಹೋಗೋಣ. ಓಕೆ, ಸೊ ಇದು ಏನು ಮೆಜರ್ಮೆಂಟ್? ಅಥವಾ ನಮಗೆ ಏನಾದರೂ ಒಂದು ಎಕ್ಸ್ಪೆರಿಮೆಂಟಲ್ ಏನೋ ಒಂದು ಲಾಸ್, ಥಿಯರೀಸ್ ಎಲ್ಲ ಇದೆ ಒಂದಷ್ಟು ಫಿಸಿಕ್ಸ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಈ ಲಾಸ್ ಮತ್ತೆ ಥಿಯರೀಸ್ ಅನ್ನ ಪ್ರೂವ್ ಮಾಡಿದ್ ಹೇಗೆ? ಅದಕ್ಕೆ ಆ ಲಾ ಏನು ಹೇಳುತ್ತೋ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತೀವಿ, correct? So the experimental verification of these laws and theories also require measurement of some physical quantities, whichever is concerned with that. ಹೌದಲ್ವಾ? ಸೊ ಹೀಗೆ ಪ್ರತಿಯೊಂದರಲ್ಲೂ ಈ ಫಿಸಿಕಲ್, ಸೊ ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ? ಸೊ ಇಟ್ ಇಸ್ ಅ ಪ್ರಾಪರ್ಟಿ ದಟ್ ಕ್ಯಾನ್ ಬಿ ಮೆಜರ್ಡ್ ಆ್ಯಂಡ್ ಡಿಸ್ಕ್ರೈಬ್ಡ್ ಬೈ ಅ ನಂಬರ್ ಅಲ್ವಾ? ನಂಬರ್ ಅಂತ ಯಾಕಲ್ಲಿ ಮೆನ್ಷನ್ ಮಾಡಿದ್ವಿ ನಾವು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಂಬರ್, ಕರೆಕ್ಟ್? ಎಷ್ಟು ಮಾಸ್ ಅಂತ ಹೇಳಿದ ತಕ್ಷಣ ಮಾಸ್ ಎಷ್ಟು? 10, ಲೆಂತ್ ಎಷ್ಟು? 20, ಟೈಮ್ ಎಷ್ಟು?
40 ಅಂತ ಇಟ್ಕೊಳ್ಳಿ ಆಯ್ತಾ. ಬರೀ ಇಷ್ಟು ಹೇಳಿದ್ರೆ ಆಗುತ್ತಾ? ಆಗ ಪಿಕ್ಚರಿಗೆ ಬರೋದು ಯಾರು? ಯೂನಿಟ್ಸ್. ಆಯ್ತಾ. ಸೊ ಈ ಯೂನಿಟ್ಸ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ಅ measurement of any physical quantity involves comparison with a certain basic and arbitrarily chosen internationally accepted reference standard called unit. ಆಯ್ತಾ. ಸೊ ನಾವು ಸುಲಭ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಂದ್ರೆ, ನಿಮ್ಗೆ ಈ ಡೆಫಿನೇಷನ್ ತುಂಬಾ ಭಯ ಆಗುತ್ತೆ ಅಂದ್ರೆ ಬಿಟ್ಬಿಡಿ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಂದ್ರೆ ಏನ್ ಮಾಡ್ಬೇಕು? ಈ ಟರ್ಮ್ಸ್ ಏನ್ ನಾವಿಲ್ಲಿ ಬರ್ದಿದ್ದೀವೋ, ಈ ಮಾಸ್, ಲೆಂತ್, ಟೈಮ್ ಎಲ್ಲ ಬರ್ದಿದ್ದೀವೋ 10, 20, 40 ಅಂತ, ಏನ್ ಮಾಡಬೇಕು? ಇದಕ್ಕೆ ನಾವು ಮರ್ಯಾದೆಯನ್ನ ಕೊಡಬೇಕು. ರೈಟ್. ಸೊ ಮರ್ಯಾದೆಯನ್ನ ಕೊಡೋದಂದ್ರೆ ಏನು? ಮಾಸ್ ಆಯ್ತಾ. ನೀನ್ 10 ಅಕ್ಕಿ ತಗೊಂಡ್ ಬಾ ಅಂತ ಅಮ್ಮ ಹೇಳಿದ್ರೆ ಆಗತ್ತಾ? 10 ಅಂದ್ರೆ ಏನು? 10 ಕೆಜಿನೋ, 10 ಗ್ರಾಮೋ, 10 ಪೌಂಡು ಅಲ್ವಾ, 10 ಟನ್ನೋ? ಸೊ what is needed there? There we require a unit. ಆಯ್ತಾ. ಫಾರ್ ಎಕ್ಸಾಂಪಲ್ ಸೇ 10 ಕೆಜಿ. ಮತ್ತು ಲೆಂತ್ 20 ಅಂತ ಹೇಳಿದ್ರೆ ಆಗ್ತದಾ? 20 ಸೆಂಟಿಮೀಟರು, 20 ಇಂಚೋ, 20 ಮೀಟರೋ, ಕಿಲೋಮೀಟರೋ ಅಲ್ವಾ? ಸೊ ಅದನ್ನ ಕೂಡ ನಾವು ಮೆನ್ಷನ್ ಮಾಡಬೇಕು. ಆಯ್ತಾ. ಮೀಟರ್ ಅನ್ನ ನಾವು ಮೀಟರ್, ಅಥವಾ ಇದು ಏನು ಕೆಜಿ ಅಂದ್ರೆ ಕಿಲೋಗ್ರಾಮ್. ಆಯ್ತಾ. ಅಥವಾ ಟೈಮ್ 40 ಸೆಕೆಂಡು, ಅಥವಾ 40 ಗಂಟೆ, ಅವರ್, ಸೆಕೆಂಡ್ಸ್, ಮಿನಿಟ್ಸ್. ಸೊ ಈ ತರ. ಆಯ್ತಾ. ಸೊ ಯೂನಿಟ್ಸ್ ಅಂತ ಹೇಳೋದು ಏನ್ ಮಾಡುತ್ತೆ? ನಮಗೆ ಆ ಒಂದು ಏನು ಆ ಕ್ವಾಂಟಿಟಿಗೆ ಒಂದು ಇಟ್ ಈಸ್ ಆಕ್ಚುಲಿ ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್. ಆಯ್ತಾ. ಸೊ ಅದನ್ನ ನಾವು ಯೂನಿಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವು ಯಾವುದೇ ಫಿಸಿಕಲ್ ಕ್ವಾಂಟಿಟಿಯನ್ನ ಹೇಳುವಾಗಲೂ ಅದಕ್ಕೊಂದು ಮ್ಯಾಗ್ನಿಟ್ಯೂಡ್ ಬೇಕು ಮತ್ತು ಒಂದು ಯೂನಿಟ್ ಬೇಕು. ಆಯ್ತಾ. ಅಲ್ಲಿ ನಾವು ಮಾಸ್ 10 ಕೆಜಿ ಅಂತ ಹೇಳಿದ್ರೆ, 10 ಕೆಜಿ ಅಂತ ಹೇಳಿದ್ರೆ ಈ 10 ಏನಿದೆಯೋ, ಈ 10 ಅಂತ ಏನಿದೆಯೋ ದಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್. ಆಯ್ತಾ. ಈ ಕೆಜಿ ಅಂತ ಏನಿದೆಯೋ ದಿಸ್ ಇಸ್ ದ ಯೂನಿಟ್. ಗೊತ್ತಾಯ್ತಾ. ಸೊ ಹಿಯರ್ ಸಿ, ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಆಗಿರ್ಲಿ, ಅಲ್ಲಿ ನಮ್ಗೆ ಏನ್ ಬೇಕು? ಒಂದು ಮ್ಯಾಗ್ನಿಟ್ಯೂಡ್ ಇರಬೇಕು, ಆ ಮ್ಯಾಗ್ನಿಟ್ಯೂಡ್ ಜೊತೆ ಒಂದು ಯೂನಿಟ್ ಇರಬೇಕು. ಆದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ. ಆಯ್ತಾ. ಈಗ ನಾವು ನಮ್ಮ ಹೆಸರು ಹೇಳುವಾಗ, ಈಗ ನಮ್ಮನ್ನ ಕರಿವಾಗ ಸ್ಮೃತಿ ಅಂತ ಹೇಳ್ಬಿಟ್ರೆ ಸುಮ್ನೆ ಆಗುತ್ತಾ? ಒಂದ ಮಿಸ್ ಸ್ಮೃತಿ ಇಲ್ಲ ಮಿಸಸ್ ಸ್ಮೃತಿ, ಅಥವಾ ನಿಮ್ಮನ್ನೇ ಯಾರನ್ನಾದ್ರೂ ಕರೆದ್ರೆ ಮಿಸ್ಟರ್ ಸೋ ಅಂಡ್ ಸೋ ಅಲ್ವಾ? ಅಲ್ಲೊಂದು ಮಾಸ್ಟರ್ ಸೋ ಅಂಡ್ ಸೋ ಅಂತ ಹೇಳ್ಬೇಕು. ಆಗ ಅದಕ್ಕೊಂದು ಮರ್ಯಾದೆ ಅಲ್ವಾ? ಸೊ ಅದೇ ರೀತಿ ನಾವು ಯಾವುದೇ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ರೆಪ್ರೆಸೆಂಟ್ ಮಾಡೋವಾಗ್ಲೂ ಬರೆಯುವಾಗ್ಲೂ ನಾವು ಈ ರೀತಿ ಅದನ್ನ ಮ್ಯಾಗ್ನಿಟ್ಯೂಡ್ ಹಾಗೂ ಯೂನಿಟ್ ಅನ್ನ ಬರಿಲೇಬೇಕು. ಸೊ ಇದು ನಿಮ್ಗೆ ಥ್ರೂ ಔಟ್ ನಿಮ್ಗೆ ಏನೆಲ್ಲ ಚಾಪ್ಟರ್ಸ್ ಇದೆ, ಇದು ಎಲ್ಲದರಲ್ಲೂ ಕೂಡ ನೀವು ಈ ಒಂದು ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಬೇಕು. ನೀವಿನ್ನು ಬೇರೆ ಬೇರೆ ವೆಲಾಸಿಟಿ ಇರ್ಲಿ, ಸ್ಪೀಡ್ ಇರ್ಲಿ, ಆಮೇಲೆ ಟೆಂಪರೇಚರ್, ಅದು ಇದು ಅಲ್ವಾ? ಸೊ ಅದನ್ನ ತುಂಬಾನೇ ಇನ್ನು ನೀವು, ಸೊ ಈ ಟೆಂಪರೇಚರ್, ವೆಲಾಸಿಟಿ, ಸ್ಪೀಡ್, ಆಮೇಲೆ ಏನಿದೆ, ಪ್ರೆಷರ್, ಏರಿಯಾ, ವಾಲ್ಯೂಮ್, all these are physical quantities itself. So when you are going to write all those things, ಆಯ್ತಾ, ಎಷ್ಟಿದೆ ಅಂತ ಬರಿಬೇಕಿದ್ರೆ ಯು ಹ್ಯಾವ್ ಟು ರೈಟ್ ದ ಮ್ಯಾಗ್ನಿಟ್ಯೂಡ್ ಅಲಾಂಗ್ ವಿತ್ ಇಟ್ಸ್ ಯೂನಿಟ್. ಆಯ್ತಾ. ಬರೇ ಮ್ಯಾಗ್ನಿಟ್ಯೂಡ್ ಅನ್ನ ಬರೆದ್ರೆ ಅಲ್ಲಿ ತಪ್ಪಾಗತ್ತೆ. ಓಕೆ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾನು ಕೆಳಗಡೆ ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ. 2 kg ಮ್ಯಾಂಗೋಸ್ ಇಸ್ ಈಕ್ವಲ್ ಟು 200 ಗ್ರಾಮ್ ಆಫ್ ಮ್ಯಾಂಗೋಸ್. ಆಯ್ತಾ. ಇದು ಹೌದಾ? ಕಿಲೋ ಅಂತ ಹೇಳೋವಂಥದ್ದನ್ನ ಇದು 1000 ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಯೂನಿಟ್. ಆಯ್ತಾ. ಸೊ ಇಲ್ಲಿ ಏನಾಯ್ತು? 2 kg ಅಂತ ಆಗುವಾಗ ಈ ಮ್ಯಾಗ್ನಿಟ್ಯೂಡ್ ಚಿಕ್ಕದಿರ್ಬೇಕಿದ್ರೆ ಈ ಯೂನಿಟ್ ಹೆಚ್ಚಿನ, ಒಂದು ನಿಮಿಷ. ಸೊ when you write 2 kg, ಆಯ್ತಾ, is equal to 2000 ಗ್ರಾಮ್. ಕರೆಕ್ಟ್. ಸೊ ಇಲ್ಲಿ ಏನು, ಇಲ್ಲಿ see this is a smaller ಕ್ವಾಂಟಿಟಿ. ಹೌದಾ. ಇದು ಇಲ್ಲಿ ಕಿಲೋಗ್ರಾಮಿಗೆ
ಜಾಸ್ತಿ weightage ಇದೆ. ಅದೇ ರೀತಿ ಇಲ್ಲಿ 2000 ಇಸ್ ಅ ಲಾರ್ಜರ್ ಮ್ಯಾಗ್ನಿಟ್ಯೂಡ್, ಬಟ್ ಇಲ್ಲಿ ಗ್ರಾಮ್ಸಿನ ಮ್ಯಾಗ್ನಿಟ್ಯೂಡ್ ಕಡಿಮೆ ಇದೆ. ಹಾಗಾಗಿ ಇದು ಎರಡು ಕೂಡ ಈಕ್ವಲ್, right? So which means that physical quantity, the value of this is going to be constant. ನೀವು ಯೂನಿಟ್ಸ್ ಯಾವುದು ಬೇಕಾದರೂ ಬರೀರಿ. ಈಗ ಈಗ ಒಂದು ನಿಮಿಷ ಅಂತ ಹೇಳೋದಿದ್ರೆ 1 minute ಅಂತ ಹೇಳೋದಿದ್ರೆ ಇಸ್ ಸೇಮ್ ಆಸ್ 60 ಸೆಕೆಂಡ್ಸ್. ಇದರಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ? ನಾನು 1 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದ್ರೆ, ನಾನು 60 ಸೆಕೆಂಡಲ್ಲಿ ಬರ್ತೇನೆ ಅಂತ ಹೇಳಿದ್ರೆ 60 ಸೆಕೆಂಡ್ ಹೆಚ್ಚಾಯ್ತಾ? ಇಲ್ಲ, 60 ಸೆಕೆಂಡ್ ಅಷ್ಟೇ. 1 ನಿಮಿಷ ಅಂದರೆ 60 ಸೆಕೆಂಡ್ ಅಷ್ಟೇ, ರೈಟ್? ಸೊ ಹಾಗಾಗಿ ಇದು ಒಂದು ನೀವು ನೆನಪಿಟ್ಕೋಬೇಕು. ಸೊ ನೌ ಮೂವಿಂಗ್ ಫಾರ್ವರ್ಡ್, ಇಲ್ಲಿ ಇನ್ನೊಂದು ವಿಷಯ ಮರ್ತ್ಬಿಟ್ಟೆ ನೋಡಿ. ಇದಿಷ್ಟು ಕ್ವಾಂಟಿಟಿ ಬಗ್ಗೆ. ಇನ್ನು ನಾವು ಇದನ್ನ ಡಿಟೇಲ್ ಆಗಿ ನೋಡ್ತೀವಿ. ಅದೇ ನಾನು ಫಸ್ಟಿಗೆ ಕ್ವಾಲಿಟಿ ಅಂತ ಹೇಳಿದೆ. ಕ್ವಾಲಿಟಿಯನ್ನ ನಾವು ಈ ತರ ಮೆನ್ಷನ್ ಮಾಡ್ಲಿಕ್ಕಾಗತ್ತಾ? ಮ್ಯಾಗ್ನಿಟ್ಯೂಡ್ ಅಂಡ್ ಯೂನಿಟ್ ಅಲ್ಲಿ ಕ್ವಾಲಿಟಿ ಅಂದ್ರೆ ಏನು? ಯಾವ್ದ್ರದ್ದಾದ್ರೂ ಒಂದು ಕ್ವಾಲಿಟಿ, ಆಯ್ತಾ? ಇದು ಪ್ರಕೃತಿ ಎಷ್ಟೊಂದು ಸುಂದರವಾಗಿದೆ, ಆಯ್ತಾ? ಅಥವಾ ಒಂದು ನೀವು ಈಗ ಮಳೆಗಾಲ ಅಲ್ವಾ, ಜಲಪಾತಕ್ಕೆ ಹೋಗಿದಿರಿ ಅನ್ಕೊಳ್ಳಿ, ಅಥವಾ ನಿಮ್ಮ ಮನೆ ಹಳ್ಳಿ ಕಡೆಯಲ್ಲಿದ್ರೆ ನಿಮ್ಮ ಮನೆ ಮುಂದೆನೆ ಏನೋ ಒಂದು ರಿವರ್ ಇರ್ಬೋದು, ನದಿ ಹರಿತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೇನು 10 kg ಚೆನ್ನಾಗಿದೆ ಅಥವಾ 20 ಮೀಟರ್ ಚೆನ್ನಾಗಿದೆ ಅಂತ ಹೇಳಲಿಕ್ಕಾಗತ್ತಾ? ಆ ಬ್ಯೂಟಿ ಆಫ್ ದ ನೇಚರ್ ಅನ್ನ ಕ್ಯಾನ್ ಯು ಮೆಷರ್ ಇಟ್? ಅಥವಾ ಅಪ್ಪ ಅಥವಾ ಅಮ್ಮ ನಿಮ್ಮನ್ನ ಪ್ರೀತಿಸ್ತಾರೆ, ಅವರು ಅಪ್ಪ ನನ್ನನ್ನ 10 kg ಪ್ರೀತಿಸ್ತಾರೆ, ಅಮ್ಮ ನನ್ನನ್ನ 20 kg ಪ್ರೀತಿಸ್ತಾರೆ, ಹೇಳಲಿಕ್ಕಾಗತ್ತಾ? ಇಲ್ಲ. ಸೊ ದಿಸ್ ಕ್ವಾಲಿಟಿ ಕೆನಾಟ್ ಬಿ ಮೆಷರ್ಡ್, ರೈಟ್? ಸೊ ಇದೆಲ್ಲ ನಾವು ಫಿಸಿಕ್ಸ್ ಅಲ್ಲಿ ಕಲಿಯೋದು ಮಾಡ್ಲಿಕ್ಕಿಲ್ಲ, ಆಯ್ತಾ? ವಾಟ್ ಎವರ್ ಇಸ್ ಅ ಕ್ವಾಂಟಿಟೇಟಿವ್ ಸ್ಟಡಿ, ವಿ ಆರ್ ಗೋಯಿಂಗ್ ಟು ಡೂ ಇಟ್ ಹಿಯರ್. ಓಕೆ, ಸೊ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ. ಸೊ ನೌ next, moving forward, let us see the base or the fundamental quantities. ಸೊ ಇದು ಏನು? ಫಂಡಮೆಂಟಲ್ ಕ್ವಾಂಟಿಟೀಸ್ ಅಥವಾ ಮೂಲಭೂತ ಕ್ವಾಂಟಿಟೀಸ್ ಆರ್ ಮೂಲಭೂತ ಯೂನಿಟ್ಸ್, ಆಯ್ತಾ? ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳೋದು ಏನು ಅಂತ ಇವಾಗ ನಾವು ನೋಡಬೇಕು. ಇದು ಏನಂತ ಹೇಳಿದ್ರೆ, ಸಿ ದ ಡೆಫಿನೇಷನ್ ಸೇಸ್ ಲೈಕ್ ದಿಸ್: ದ ಯೂನಿಟ್ ವಿಚ್ ಕ್ಯಾನ್ ನೈದರ್ ಬಿ ಚೇಂಜ್ಡ್ ನಾರ್ ಬಿ ರಿಲೇಟೆಡ್ ಟು ಎನಿ ಅದರ್ ಯೂನಿಟ್ ಇಸ್ ಕಾಲ್ಡ್ ಫಂಡಮೆಂಟಲ್ ಆರ್ ಬೇಸ್ ಯೂನಿಟ್ಸ್. ಹಾಗಿದ್ರೆ ಯಾವುದನ್ನಾದ್ರೂ ಯೂನಿಟ್ ಅನ್ನ ಇನ್ನೊಂದಕ್ಕೆ ರಿಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಹೌ? ದಟ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಟೆಪ್. ಓಕೆ, ಸೊ ಈ ಫಂಡಮೆಂಟಲ್ ಅಥವಾ ಬೇಸ್ ಯೂನಿಟ್ಸ್, ಬೇಸ್ ಕ್ವಾಂಟಿಟೀಸ್ ಅಂತ ಹೇಳೋದು ಏನು? ಈ ಲೆಂತ್ ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಇದೆ ನೋಡಿ, ಮಾಸ್, ಲೆಂತ್, ಟೈಮ್, ಇದನ್ನ ನೀವು ಬೇರೆ ಯಾವ್ದಾದ್ರೂ ಟರ್ಮ್ಸ್ ಅಲ್ಲಿ ಹೇಳಲಿಕ್ಕಾಗತ್ತಾ? ಇಲ್ಲ. ಮಾಸ್ ಅಂದ್ರೆ ಮಾಸ್ ಅಲ್ವಾ? ದಟ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ಕ್ವಾಂಟಿಟಿ. ಸಿಮಿಲರ್ಲಿ ಲೆಂತ್ ಅಲ್ವಾ? ಸಿಮಿಲರ್ಲಿ ಟೈಮ್. ಅದೇ ರೀತಿ ಇದರಲ್ಲಿ ನೀವು ಟೆಂಪರೇಚರ್ ಅಲ್ವಾ? ಟೆಂಪರೇಚರ್ ಕೂಡ ಸೇರುತ್ತೆ. ಇಷ್ಟು ಡಿಗ್ರಿ, ನಂಗೆ ಎಷ್ಟು ಜ್ವರ ಇದೆ, ನಂಗೆ 100 ಡಿಗ್ರಿ ಜ್ವರ ಇದೆ ಅಲ್ವಾ? ದಟ್ ಈಸ್ ದ ಟೆಂಪರೇಚರ್. ಟೆಂಪರೇಚರ್ದು ಯೂನಿಟ್ ಯಾರಿಗಾದ್ರೂ ಗೊತ್ತಿದೆಯಾ? ಕೆಲ್ವಿನ್, ರೈಟ್ ಅಲ್ವಾ? ಸೊ ಹಿಯರ್, so what is a base or a fundamental quantity anta helidre? The unit which can neither be changed nor be related to any other unit is called the fundamental or the base units. So idu ಏನು fundamental anta helidre? ಈಗ ನೀವು ಮನೆ ಕಟ್ತಾ ಇದ್ರೆ ಮನೆದು ಒಂದು ಇಟ್ಟಿಗೆ, ಆಯ್ತಾ? ಅಥವಾ ನೀವು ಒಂದು ಉದ್ದ ಸೆಂಟೆನ್ಸ್ ಬರಿತಾ ಇದ್ರೆ, ಈಗ ಇವತ್ತು ನೀವು ಇಷ್ಟಿಷ್ಟು ಉದ್ದ ಸೆಂಟೆನ್ಸ್ ಎಸ್ ಎಲ್ಲ ಬರಿತೀರಿ ಅಲ್ವಾ? ಎಲ್ಲ ಫಸ್ಟ್ ಸ್ಟಾರ್ಟ್ ಆದ ಎಲ್ಲಿಂದ? ನಾವು ABCD ಕಲ್ತಲ್ಲಿಂದ, ಈ ಕಲ್ತಲ್ಲಿಂದ, ಕರೆಕ್ಟಾ? ಈ ಕಲ್ತ ಕಾರಣ ನಾವು ಇವತ್ತು ಎಷ್ಟೆಷ್ಟು ಉದ್ದ ಕತೆಗಳನ್ನು ಬರಿತಾ ಹೋಗ್ತೀವಿ ಅಲ್ವಾ? ಎಕ್ಸಾಮ್ ಅಲ್ಲಿ ಬೇಕಾದ ಕತೆನೂ ಬರಿತೀವಿ, ಬೇಡಾದ ಕತೆಗಳನ್ನು ಬರಿತೀವಿ ಅಲ್ವಾ? ಅದು ಎಲ್ಲಿಂದ ಬರಿತೀವಿ? ಬಿಕಾಸ್ ಆರ್ ಫಂಡಮೆಂಟಲ್ ಯಾವ್ದು ಕಲ್ತಿದೀವಿ ನಾವು? ಫಂಡಮೆಂಟಲ್ ಆಗಿ ಆಲ್ಫಾಬೆಟ್ಸ್ ನ ಕಲ್ತಿದೀವಿ, ಅಕ್ಷರಮಾಲೆಯನ್ನ ಕಲ್ತಿದೀವಿ. ಅದೇ ರೀತಿ ಯೂನಿಟ್ಸ್ ಅಲ್ಲಿಯೂ ಕೂಡ, ಕ್ವಾಂಟಿಟೀಸ್ ಅಲ್ಲಿಯೂ ಕೂಡ ಕೆಲವು ಬೇಸಿಕ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಇದೆ, ಆಯ್ತಾ? ಅದರಲ್ಲಿ ಕೆಲವು ಮಾಸ್, ಲೆಂತ್, ಟೈಮ್, ಇನ್ನೂ ಇದೆ, ಒಂದು ಲಿಸ್ಟ್ ಇದೆ, ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ, ಆಯ್ತಾ? ಸೊ ಟೋಟಲ್ ಬೇಸಿಕ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಫಂಡಮೆಂಟಲ್ ಯೂನಿಟ್ಸ್ ದೇರ್ ಆರ್ 7. ಸೊ ಇಲ್ಲಿ ನಾವು 4 ಮೆನ್ಷನ್ ಮಾಡಿದ್ದೀವಿ, ಇನ್ನೂ 3 ಇದೆ. ಮೂವಿಂಗ್ ಫಾರ್ವರ್ಡ್ ವಿ ವಿಲ್ ಸಿ ದಟ್. ಓಕೆ, ಬಟ್ ಅದಕ್ಕಿಂತ ಮುಂಚೆ ವಾಟ್ ಆರ್ ಡಿರೈವ್ಡ್ ಕ್ವಾಂಟಿಟೀಸ್ ಅಲ್ವಾ? ನಾನೇನು ಹೇಳಿದೆ ನಿಮ್ಗೆ? ಇನ್ನೊಂದು ಯಾವ್ದಕ್ಕಾದ್ರೂ ರಿಲೇಟ್ ಮಾಡಿ ಬರೀಲಿಕ್ಕಾಗತ್ತಾ? ಆಗುತ್ತೆ.
Okay, so what is that? How, so what are derived quantities anta helidre? These are the quantities that can be derived from the fundamental quantities. ಆಯ್ತಾ? ಈ ಲೆಂತ್, ಮಾಸ್ ಅಲ್ವಾ? ಯಾವುದೆಲ್ಲ ಇತ್ತು? ಲೆಂತ್, ಮಾಸ್, ಟೈಮ್ ಅಲ್ವಾ? ಆಮೇಲೆ ಟೆಂಪರೇಚರ್ ಬರ್ದ್ವಿ. ಕರೆಕ್ಟ್? ಸೊ ಈ ಬೇಸಿಕ್ ಯೂನಿಟ್ಸ್ ಇಂದ ನಾವು ಯಾವುದನ್ನ ಡಿರೈವ್ ಮಾಡ್ಬೋದು? ಯಾವುದನ್ನ ಡಿರೈವ್ ಮಾಡ್ಬೋದು ಅಂತ ಹೇಳಿದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್, ಹಾ ನೋಡಿ ಇಲ್ಲಿ ಸ್ಪೀಡ್. ಸ್ಪೀಡ್ ಅಂತ ಹೇಳಿದ್ರೆ ಏನು? ಸ್ಪೀಡ್ ಅನ್ನ ನಾವು ಹೇಗೆ ಬರಿತೀವಿ? ಸ್ಪೀಡ್ ವಿ ರೈಟ್ ಇಟ್ ಆಸ್ ಡಿಸ್ಟೆನ್ಸ್ ಓವರ್ ಟೈಮ್ ಅಥವಾ ಲೆಂತ್ ಓವರ್ ಟೈಮ್. ಆಯ್ತಾ? ಯೂನಿಟ್ಸ್ಗಾದ್ರೆ ಲೆಂತ್ ಇದರದೇ. ಡಿಸ್ಟೆನ್ಸ್ ಅನ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ? ಎಷ್ಟು ಸ್ಪೀಡಲ್ಲಿ ನಿನ್ನ ಕಾರಲ್ಲಿ ಎಷ್ಟು ಸ್ಪೀಡಲ್ಲಿ ಹೋದಿ ಅಂತ ಕೇಳಿದ್ರೆ ನಾವು ಹೇಳ್ತೀವೋ ಇಲ್ವೋ? 20-60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದೆ ಮರಯ ಅಲ್ವಾ? ಸೊ ಹೌ ಇಸ್ ದಟ್ ಪಾಸಿಬಲ್? ಹೌ ಡಿಡ್ ಯು ಸೇ ದಟ್? what is the meaning of that? See, distance, ಇಷ್ಟು ಡಿಸ್ಟೆನ್ಸ್ ಅನ್ನ 60 ಕಿಲೋಮೀಟರ್ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಅಲ್ವಾ? ಇದು ಸ್ಪೀಡ್. ಸೊ ಇದರಲ್ಲಿ ನಾವು ಹೋಗ್ತೀವಿ. ಸೊ ಇದು ಕಿಲೋಮೀಟರ್ ಎಲ್ಲಿಂದ ಬಂತು? ಇಟ್ ಈಸ್ ಅ ಯೂನಿಟ್ ಫಾರ್ ಲೆಂತ್. ಅವರ್ ಎಲ್ಲಿಂದ ಬಂತು? ಇಟ್ ಈಸ್ ಅ ಯೂನಿಟ್ ಫಾರ್ ಟೈಮ್ ಅಲ್ವಾ? ಸೊ ಇಲ್ಲಿ ಲೆಂತ್ ಮತ್ತು ಟೈಮ್ ಅನ್ನ ಸೇರಿಸಿ ನಾವು ಇದು ಪಡೆದ ಕ್ವಾಂಟಿಟೀಸ್ಗಳು ಅಥವಾ ಪಡೆದ ಪ್ರಮಾಣಗಳು ಅಲ್ವಾ? ಸೊ ದೀಸ್, ಈಗ ಇಲ್ಲಿ ಏನ್ ಬಂತು? ಕಿಲೋಮೀಟರ್, 60 ಕಿಲೋಮೀಟರ್ ಪರ್ ಅವರ್. ಸೊ ಇದನ್ನ ನಾವು ಏನ್ ಹೇಳ್ತೀವಿ? ಇಟ್ ಈಸ್ ಅ ಡಿರೈವ್ಡ್ ಕ್ವಾಂಟಿಟಿ ಅಥವಾ ಇದನ್ನ ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಅಥವಾ ಸಿಮಿಲರ್ಲಿ ಫೋರ್ಸ್, ಇದು ಪ್ರೆಷರ್. ಪ್ರೆಷರ್ದು ಏನು ಫಾರ್ಮುಲಾ? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಫೋರ್ಸ್ದು ಏನು? ಅಗೇನ್ ಇಲ್ಲಿ ಫೋರ್ಸ್ ಕೂಡ, ಫೋರ್ಸ್ ಇಟ್ ಸೆಲ್ಫ್ ಇಸ್ ಅ ಡಿರೈವ್ಡ್ ಕ್ವಾಂಟಿಟಿ ಅಲ್ವಾ? ನ್ಯೂಟನ್ ಅಂತ ಎಲ್ಲಿಂದ ಬಂತು? ಫೋರ್ಸ್ ಅಂತ ಹೇಳಿದ್ರೆ ಏನು? ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಅಲ್ವಾ? ಸೊ ಮಾಸ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ಐದರ್ ಕೆ ಜಿ ಆರ್ ಗ್ರಾಮ್ ಆರ್ ವಾಟ್ ಎವರ್ ಅಲ್ವಾ? ಕೆ ಜಿ. ಅಗೇನ್ ಆಕ್ಸಿಲರೇಷನ್ ಇಸ್ ಅಗೇನ್ ಅ ಡಿರೈವ್ಡ್ ಕ್ವಾಂಟಿಟಿ. ಆಕ್ಸಿಲರೇಷನ್ ಏನು? ವಾಟ್ ಇಸ್ ಆಕ್ಸಿಲರೇಷನ್? ಇಲ್ಲಿ ಬರುವ ಆಕ್ಸಿಲರೇಷನ್ ಏನು ಅಂತ ಹೇಳ್ಬೋದಾ ಯಾರಾದ್ರೂ? ರೈಟ್, ವೆಲಾಸಿಟಿ ಓವರ್ ಟೈಮ್ ಅಲ್ವಾ? ವೆಲಾಸಿಟಿ ಇದು ಏನ್ ಬರುತ್ತೆ? ಕಿಲೋಮೀಟರ್ ಪರ್ ಅವರ್ ಇದೆ, ಆರ್ ಮೀಟರ್ ಪರ್ ಸೆಕೆಂಡ್ ಅಂತಾನು ಹೇಳ್ಬೋದು. ಸೊ ಇಲ್ಲಿ ಇದು ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಅಂತ ನಾವು ತಕೊಂಡ್ರೆ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಸೆಕೆಂಡ್, ಆಗ ಏನಾಯ್ತು ಆಕ್ಸಿಲರೇಷನ್ ಯೂನಿಟ್? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಎರಡೂ ಕೂಡ ಸರಿಯೇ. ಆಯ್ತಾ? ಸೊ ಅದು ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ? ಸೊ ಇಲ್ಲಿ ಅಗೇನ್ ಕಮಿಂಗ್ ಬ್ಯಾಕ್ ಟು ಫೋರ್ಸ್. ಸೊ ಕೆ ಜಿ ಇಂಟು ವಾಟ್ ಇಸ್ ದ ಯೂನಿಟ್ ಆಫ್ ಆಕ್ಸಿಲರೇಷನ್? ವಾಟ್ ಡಿಡ್ ವಿ ರೈಟ್? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಟೋಟಲ್ ಫೋರ್ಸ್ ಯೂನಿಟ್ ಏನಾಯ್ತು? ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದಿಷ್ಟನ್ನ ನಾವು ನ್ಯೂಟನ್ ಅಂತ ಬರ್ದಿದ್ದು. ಓಕೆ, ಸೊ ಹಿಯರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಈ ತರ ನಾವು ಬೇರೆ 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 ಯೂನಿಟ್ಸ್ ಇದೆ ದಟ್ ಕ್ಯಾನ್ ಬಿ ಡಿರೈವ್ಡ್. ಓಕೆ, ನಾವು ಥ್ರೂ ಔಟ್ ಇನ್ನು ಯಾವುದೇ ಚಾಪ್ಟರ್ ಅನ್ನ ನೀವು ಕಲೀರಿ, ಅದರಲ್ಲಿ ಒಂದಷ್ಟು ನ್ಯೂಮರಿಕಲ್ಸ್ ಆರ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಿಕ್ಕಿದೆ ನಮಗೆ. ರೈಟ್? ಸೊ ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾವು ಯಾವ ಕ್ವಾಂಟಿಟಿಗೆ ಯಾವ ಯೂನಿಟ್ ಅನ್ನ ಹಾಕಬೇಕು ಅದನ್ನ ನಾವು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕಲ್ತ್ಕೋಬೇಕು. ಓಕೆ, ಸೊ ಲೆಟ್ ಅಸ್ ಪ್ರಾಕ್ಟಿಸ್ ದಟ್ ಮೂವಿಂಗ್ ಆನ್. ಓಕೆನಾ? ಸಿ ಇಲ್ಲಿ ಇನ್ನಷ್ಟು ಡಿರೈವ್ಡ್ ಕ್ವಾಂಟಿಟೀಸ್. ಓಕೆ, ಸೊ ಮಾಸ್ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನು? ಮಾಸ್ ಬೈ ವಾಲ್ಯೂಮ್. ವಾಲ್ಯೂಮ್ ಇಸ್ ಅಗೈನ್ ಅ ಡಿರೈವ್ಡ್ ಕ್ವಾಂಟಿಟಿ. ಎಲ್ ಇಂಟು ಎಲ್ ಇಂಟು ಎಲ್ ಅಲ್ವಾ? ಅಥವಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ವಾಟ್ ಎವರ್. ಓಕೆ, ಸೊ ಇಲ್ಲಿ ಏನಾಯ್ತು? ಮೀಟರ್ ಮೀಟರ್ ಮೀಟರ್, ಸೊ ಮೀಟರ್ ಕ್ಯೂಬ್. ಕರೆಕ್ಟ್? ಸಿಮಿಲರ್ಲಿ ಕರೆಂಟ್ ಡೆನ್ಸಿಟಿ ಅಂತ ನೋಡಿದ್ರೆ ಆಂಪಿಯರ್, ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಕರೆಕ್ಟ್? ಥ್ರೂ ಔಟ್ ದ ಇದು ಪರ್ ಮೀಟರ್ ಸ್ಕ್ವೇರ್ ಹೇಗೆ ಬಂತು? ಆಂಪಿಯರ್. ಈಗ ಕರೆಂಟ್ ಇದರಲ್ಲಿ ಪಾಸ್ ಆಗ್ತಾ ಇದ್ರೆ ಇದ್ರ ಸ್ಕ್ವೇರ್ ಏರಿಯಾ. ಕರೆಕ್ಟ್? ಸೊ ಅಲ್ಲಿ ಏನಾಯ್ತು? ಲೆಂತ್ ಇಂಟು ಲೆಂತ್ ಅಷ್ಟೇ, ಕರೆಂಟ್ ಪರ್ ಯೂನಿಟ್ ಏರಿಯಾ ಅಲ್ವಾ? ಸೊ ಆಗ ಮೀಟರ್ ಸ್ಕ್ವೇರ್. ಸೊ ಈ ರೀತಿ
ಎಷ್ಟು ತುಂಬ ಯಾವುದೇ ನೀವು ತಗೊಳ್ಳಿ, ಈಗ ವೆಲಾಸಿಟಿ, ಆಕ್ಸಲರೇಷನ್, ಅಥವಾ ವಾಟ್ ಎಲ್ಸ್ ಕ್ಯಾನ್ ಬಿ ಡಿರೈವ್ಡ್, ಸ್ಪೀಡ್, ವಾಲ್ಯೂಮ್, ಏರಿಯಾ, ಫೋರ್ಸ್, ರೈಟ್? ಸೊ ಎಷ್ಟೊಂದನ್ನು ನಾವು ಹೋಗ್ತಾ ಹೋಗ್ತಾ ಇನ್ನು ನೋಡ್ತಾ ಹೋಗೋಣ. ಓಕೆ, ಸೊ ವಾಟ್ ಎವರ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ನಾಟ್ ಫಂಡಮೆಂಟಲ್, ಆಲ್ ಆಫ್ ದೆಮ್ ಆರ್ ಡಿರೈವ್ಡ್ ಕ್ವಾಂಟಿಟೀಸ್. ಓಕೆ, ಸೊ ಫಂಡಮೆಂಟಲ್ ಕ್ವಾಂಟಿಟೀಸ್ ಅನ್ನ ಒಂದಷ್ಟನ್ನ ಡಿಫೈನ್ ಮಾಡಿ ಆಗಿದೆ. ದೇರ್ ಆರ್ ಟೋಟಲ್. ಓಕೆ, ಸೊ ಅದನ್ನ ವಿಲ್ ಸಿ ಟು ದ ನೆಕ್ಸ್ಟ್. ಸೊ ಬಿಫೋರ್ ದ್ಯಾಟ್, ಸೊ ಈ ಕಂಪ್ಲೀಟ್ ಸೆಟ್ ಆಫ್ ಯೂನಿಟ್ಸ್ ಏನಿದೆ, ಈ ಬೇಸ್ ಯೂನಿಟ್ಸ್ ಇರಲಿ ಅಥವಾ ಡಿರೈವ್ಡ್ ಯೂನಿಟ್ಸ್ ಇರಲಿ, ಇದನ್ನ ಕಂಪ್ಲೀಟ್ ಆಗಿ ನಾವು ಏನು ಹೇಳ್ತೀವಿ? ದ ಸಿಸ್ಟಮ್ ಆಫ್ ಯೂನಿಟ್ಸ್. ಓಕೆ, ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಈಗ ಇದು ಈ ನೆಟ್ವರ್ಕಿಂಗ್, ಇವಾಗ ನಾವು ಜಸ್ಟ್ ಒಂದು ಸ್ಕ್ರೀನಿನ ಇದರಲ್ಲಿ ನಾವು, ನಾನು ಈ ಕಡೆ ಇದ್ದೀನಿ, ನೀವು ಆ ಕಡೆ ಇದ್ದೀರಾ, ನಾನೆಲ್ಲೋ ಇದ್ದೀನಿ, ನೀವೆಲ್ಲೋ ಇದ್ದೀರಾ, ವಿ ಆರ್ ಏಬಲ್ ಟು ಕಮ್ಯುನಿಕೇಟ್, ರೈಟ್? ಇನ್ ದಿ ಓಲ್ಡರ್ ಡೇಸ್ ಒಂದು ನಮ್ಮ ಭೂಮಿಯ ಒಂದಷ್ಟು ಜಾಗದಲ್ಲಿ ಒಂದು ರೀತಿಯ ಯೂಸೇಜ್ ಇತ್ತು. ಸೈನ್ಸ್ ವಾಸ್ ಎವ್ರಿವೇರ್ ಅರೌಂಡ್ ದ ಗ್ಲೋಬ್, ರೈಟ್? ಸೊ physics was there. When science is there, physics is all obviously there, right? ಸೊ ಅಲ್ಲಿ ಏನಾಯ್ತು, ಒಂದೊಂದು ಪಾರ್ಟ್ ಆಫ್ ದ ಗ್ಲೋಬ್ ಅಲ್ಲಿ ಒಂದೊಂದು ರೀತಿಯ ರೆಪ್ರೆಸೆಂಟೇಷನ್ ಅನ್ನ, ಒಂದೊಂದು ರೀತಿಯ ಸಿಸ್ಟಮ್ ಅನ್ನ ಯೂಸ್ ಮಾಡ್ಲಾಗ್ತಿತ್ತು. ಸೊ ಅದರಲ್ಲಿ 3 ಸಚ್ ಸಿಸ್ಟಮ್ಸ್ ವೇರ್ ಇನ್ ಯೂಸ್. ಓಕೆ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಒಂದು ರೀತಿ, ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಒಂದು ರೀತಿ, ಆಯ್ತಾ, ಆ ತರ. ಸೊ ಒಂದೊಂದು ಪಾರ್ಟ್ ಆಫ್ ದ ಗ್ಲೋಬ್ ದೇ ಯೂಸ್ಡ್ ಸರ್ಟನ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸೊ ಅದರಲ್ಲಿ ಮೇಜರ್ ಆಗಿ ದೇರ್ ವಾಸ್ ಅ CGS ಸಿಸ್ಟಮ್, there was a FPS system, or this is basically, ಇದು ಬ್ರಿಟಿಷರು ಯೂಸ್ ಮಾಡಿದ್ದು ಅಲ್ವಾ. then there was an MKS system. ಸೊ ಇದು ಏನು CGS ಸಿಸ್ಟಮ್, FPS ಸಿಸ್ಟಮ್, MKS ಸಿಸ್ಟಮ್ ಅಂತ ಹೇಳಿದ್ರೆ ಏನಿಲ್ಲ. ಸಿ ಅಂತ ಹೇಳಿದ್ರೆ, CGS ಅಂತ ಹೇಳಿದ್ರೆ, ದಿಸ್ ಇಸ್ ದ ಅಬ್ರಿವೇಷನ್ ಆಫ್ ದ ಫಸ್ಟ್, ಈ ಬೇಸಿಕ್ ಯೂನಿಟ್ಸ್ ನಾವು ಫಸ್ಟ್ ಇಂದ ಏನ್ ನೋಡ್ತಾ ಇದ್ದೀವಿ, ಲೆಂತ್, ಮಾಸ್, ಟೈಮ್. ಸೊ ಇದು 3ರ ಅಬ್ರಿವೇಷನ್ ಅಷ್ಟೇ. ಇಲ್ಲಿ ಏನು CGS ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಬೇಸ್ ಯೂನಿಟ್ಸ್ ಅನ್ನ, ಲೆಂತ್ ಅನ್ನ, ಇಲ್ಲಿದೆ ನೋಡಿ, ದ ಬೇಸ್ ಯೂನಿಟ್ಸ್ ಫಾರ್ ಲೆಂತ್, ಮಾಸ್ ಅಂಡ್ ಟೈಮ್ ಇನ್ ದೀಸ್ ಸಿಸ್ಟಮ್ಸ್ ವೇರ್, ಇಲ್ಲಿ ನೋಡಿ, ಕ್ವಾಂಟಿಟಿ, ಲೆಂತ್, ಮಾಸ್ ಅಂಡ್ ಟೈಮ್. ಇಲ್ಲಿ ಲೆಂತ್ಗೆ, ಇಲ್ಲಿ ಲೆಂತ್, ಇದು ಮಾಸ್, ಮತ್ತಿದು ಟೈಮ್. ಸೊ CGS ಸಿಸ್ಟಮ್ ನಾನು ಹೇಳಿದೆ 3 ಟೈಪ್ಸ್ ಆಫ್ ಸಿಸ್ಟಮ್ ಇತ್ತು. ಸೊ ಇದು ಫಸ್ಟ್ CGS ಸಿಸ್ಟಮ್, ದೆನ್ ದೆರ್ ಇಸ್ FPS ಸಿಸ್ಟಮ್, ದೆನ್ ದೆರ್ ಇಸ್ MKS ಸಿಸ್ಟಮ್. ಸೊ CGS ಸಿಸ್ಟಮ್ ಅಲ್ಲಿ ಏನ್ ಮಾಡಿದ್ರು, C ಅಂತ ಹೇಳಿದ್ರೆ ಸೆಂಟಿಮೀಟರ್, G ಅಂತ ಹೇಳಿದ್ರೆ ಗ್ರಾಮ್, S ಅಂತ ಹೇಳಿದ್ರೆ ಇಲ್ಲಿ ಸೆಕೆಂಡ್. ಮೀನಿಂಗ್ ಅಲ್ಲಿ ಲೆಂತ್ ಅನ್ನ ಮೆಜರ್, ಯಾವುದೇ ಮೆಜರ್ಮೆಂಟ್ ಇರಲಿ, ಲೆಂತ್ ಅನ್ನ ಮೆಜರ್ ಮಾಡುವಾಗ ಯೂನಿಟ್ಸ್ ಬರಿತಾ ಇದ್ದಿದ್ದು ಸೆಂಟಿಮೀಟರ್, ವೇಟ್ ಇದು, ಮಾಸ್ ಇದು ಮೆಜರ್ಮೆಂಟ್ ಬರಿತಾ ಇದ್ದಿದ್ದು ಗ್ರಾಮ್, ಸಿಮಿಲರ್ಲಿ ಟೈಮ್ ಇದು ಸೆಕೆಂಡ್ಸ್. ಸೊ ಅದೇ ರೀತಿ FPS ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಫೂಟ್, ಆಯ್ತಾ, ನೀನ್ ಎಷ್ಟು ಉದ್ದ ಇದೆಯಪ್ಪ, ನಾನು 6 ಫೂಟ್ ಇದ್ದೀನಿ, 5 ಫೂಟ್ ಇದ್ದೀನಿ ಅಲ್ವಾ. ಸೊ ಆ ರೀತಿ ನಾವ್ ಇವತ್ತಿಗೂ ಅದನ್ನ ಒಂದಷ್ಟು 5 ಫೀಟ್ 6 ಫೀಟ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಕೆಲವೊಂದ್ ಕಡೆಯಲ್ಲಿ, ರೈಟ್? ದೆನ್ ಮಾಸ್ ಅನ್ನ ಮೆಜರ್ ಮಾಡ್ತಿದ್ದಿದ್ದು ಪೌಂಡ್ ಅಲ್ಲಿ, ಟೈಮ್ ಅನ್ನ ಮೆಜರ್ ಮಾಡ್ತಿದ್ದಿದ್ದು ಸೆಕೆಂಡ್ ಅಲ್ಲಿ. MKS ಸಿಸ್ಟಮ್ ಅಲ್ಲಿ ಏನಾಯ್ತು, ಮೀಟರ್, ಕಿಲೋಗ್ರಾಮ್ ಅಂಡ್ ಸೆಕೆಂಡ್. ಸೊ ದೀಸ್ ವರ್ ದ 3 ಬೇಸ್ ಯೂನಿಟ್ಸ್. ಓಕೆ, 3 ಟೈಪ್ಸ್ ಆಫ್ ಸಿಸ್ಟಮ್ ದಟ್ ವರ್ ಫಾಲೋಸ್. ಮತ್ತೇನಾಯ್ತು, ಓವರ್ ಅ ಪೀರಿಯಡ್ ಆಫ್ ಟೈಮ್ ವಾಟ್ ಹ್ಯಾಪನ್ಡ್, ಕಮ್ಯುನಿಕೇಶನ್ ಜಾಸ್ತಿ ಆಗ್ತಾ ಬಂತು. the different parts of globe started coming together, and ಏನಾಯ್ತು, ಕಾನ್ಫರೆನ್ಸಸ್ಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಸೆಂಟಿಮೀಟರ್ ಹೇಳೋದು, ಅವರು ಮೀಟರ್ ಹೇಳೋದು, ಇನ್ನೊಬ್ರು ಫೂಟ್ ಹೇಳೋದು. ಸೊ ದೇರ್ ವಾಸ್ ಟು ಮಚ್ ಆಫ್ ಕನ್ಫ್ಯೂಷನ್. ಸೊ ಏನಾಯ್ತು, ಅದಕ್ಕೂ ಒಂದು ಕಾನ್ಫರೆನ್ಸ್ ಮಾಡಿದ್ರು. ಸೊ ಆ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾಡಿದ್ರು, ದೇ ಕೇಮ್ ಟು ಅ ಕಾಮನ್ ಕನ್ಕ್ಲೂಷನ್, ಒಂದು ಕಾಮನ್ ಡಿಸಿಷನ್, ದಟ್ ಥ್ರೂ ಔಟ್ ದ world we will use a common system of units. Okay, so that is called as the SI units. ಆಯ್ತಾ?
ಸೊ ಇದು ದ ಸಿಸ್ಟಮ್ ಆಫ್ ಯೂನಿಟ್ಸ್ ವಿಚ್ ಇಸ್ ಅಟ್ ಪ್ರೆಸೆಂಟ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್. ಸೊ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಹೇಗಾಯ್ತು? ಇದೇ ರೀತಿ ಒಮ್ಮೆ ಎಲ್ಲರ ಜೊತೆಯಲ್ಲಿ ಬಂದು ಒಂದು ಕಾಮನ್ ಡಿಸಿಷನ್ ತಗೊಂಡಿದ್ದು ಆಯ್ತಾ. ಸೊ ದ್ಯಾಟ್ ಇಸ್ ಕಾಲ್ಡ್ ಆಸ್ ದ ಸಿಸ್ಟಮೆ ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಯ್ತಾ. ಅದು ದಟ್ ವಾಸ್ ವೈ ಇಟ್ ಇಸ್ ನೇಮ್ಡ್ ಆಸ್ ಸಚ್ ಅಂತ ಹೇಳಿದ್ರೆ ಅದು ಕಾನ್ಫರೆನ್ಸ್ ಆಗಿದ್ದು ಪ್ಯಾರಿಸ್ ಅಲ್ಲಿ, ಇಟ್ ವಾಸ್ ಇನ್ ಫ್ರಾನ್ಸ್. ಸೊ ಸೊ ಆರ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಹೇಳೋದಿದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಅದನ್ನ ಹೇಳಿದ್ರು ಆಯ್ತಾ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಆಯ್ತಾ. ಸೊ ಇದನ್ನ ಎಬ್ರಿವಿಯೇಷನ್ ಹೇಳಿದ್ರೆ ಶಾರ್ಟ್ ಫಾರ್ಮ್ ಆಯ್ತಾ, ಅದನ್ನ SI ಯೂನಿಟ್ಸ್ ಅಂತ ಅದನ್ನ ಟರ್ಮ್ ಮಾಡಿದ್ರು. ಓಕೆ, ಸೊ ಈ SI ಯೂನಿಟ್ಸ್ ಅನ್ನ ನಾವು ಮುಂದೆ ಈಗ ನೋಡೋಣ. ಆವಾಗದಿಂದ ನಾನೇನ್ ಹೇಳ್ತಾ ಇದ್ನೋ ದಟ್ ವಿ ವಿಲ್ ಸಿ ನೌ. ಸೊ ದ ಬೇಸ್ ಯೂನಿಟ್ಸ್ ಆರ್ ದ basic quantities that are measured are 7 in number ಆಯ್ತಾ. ಸೊ ಫಸ್ಟ್ ಒನ್ is length, of which the SI unit that was decided ಆಯ್ತಾ. ಏನಿಲ್ಲ, ಒಂದಷ್ಟು ಡಿಸ್ಕಷನ್ಸ್ ಎಲ್ಲ ಆಯ್ತು ಕಾನ್ಫರೆನ್ಸ್ ಅಲ್ಲಿ. ದೆನ್ ದೇ ಕೇಮ್ ಟು ಅ ಕಾಮನ್ ಕನ್ಕ್ಲೂಷನ್ ಅಷ್ಟೇ. ಇದು ಯಾಕೆ ಮೀಟರ್, ಕಿಲೋಮೀಟರ್ ಯಾಕಿಲ್ಲ? ಇಲ್ಲ, ಎಲ್ಲರೂ ಮೀಟರಿಗೆ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಎಲ್ಲರೂ ಮೀಟರಿಗೆ ವೋಟ್ ಮಾಡಿದ್ರು, ಅದಕ್ಕೆ ಮೀಟರ್ ಅಂತ ಆಯ್ತು ಅಷ್ಟೇ. ಓಕೆ, ಸೊ ಎಸ್, ಸೊ ಮೀಟರ್ ಅಂಡ್ the symbol for meter is M. Second one was mass. ಮಾಸಿಗೆ ಏನಾಯ್ತು? ಕಿಲೋಗ್ರಾಮ್. What is kilogram? What is the symbol for kilogram? kg. Third one is time. ಅದಕ್ಕೆ seconds ಅಂತ ಡಿಸೈಡ್ ಮಾಡಿದ್ರು, SI ಯೂನಿಟ್ ಆರ್ ಅಬ್ರಿವಿಯೇಟೆಡ್ ಆಸ್ S, ಸ್ಮಾಲ್ ಲೆಟರ್ S ಆಯ್ತಾ. ಸೊ ನೀವು ಇನ್ನು ಅದನ್ನ ನೀವು ಅದನ್ನ ಬರಿಬೇಕಿದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಸ್ ಇನ್ ಇಲ್ಲಿ M ಅಂತ ಹೇಳೋದು ಇಟ್ ಇಸ್ ಇನ್ ಸ್ಮಾಲ್ ಲೆಟರ್ಸ್ ಆಯ್ತಾ, ಕ್ಯಾಪಿಟಲ್ ಇಲ್ಲ ಅದು. Even kg, K is also small letter, G is also small letter. Here S is also, it is also a small letter. Next, fourth quantity that is a basic quantity is the current. ಎಷ್ಟು ಕರೆಂಟ್ ಪಾಸ್ ಆಯ್ತು? What is the amount of current that is passing through a wire? So ಅದನ್ನ ಯಾವ ರೀತಿ ಮೆನ್ಷನ್ ಮಾಡ್ತಾರೆ ಹೇಳಿದ್ರೆ, that is also a base quantity. That is ampere. Unit is ampere. ಆಯ್ತಾ, which is represented as A. ಇಲ್ಲಿ ನೋಡಿ ಕ್ಯಾಪಿಟಲ್ ಲೆಟರ್ A. ಓಕೆ, ಟೆಂಪರೇಚರ್, ಥರ್ಮೋಡೈನಮಿಕ್ ಟೆಂಪರೇಚರ್. ಥರ್ಮೋಡೈನಮಿಕ್ ಅಂದ್ರೆ ಹೀಟ್. ಓಕೆ, ಬೇಸಿಕಲಿ ಟೆಂಪರೇಚರ್. ಸೊ ಟೆಂಪರೇಚರ್ದು ಯೂನಿಟ್ ಏನು? ಕೆಲ್ವಿನ್. ಆರ್ ದ ಸಿಂಬಲ್ ಇಸ್ ಕ್ಯಾಪಿಟಲ್ ಲೆಟರ್ K. ಸಿಮಿಲರ್ಲಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಎಷ್ಟು ಅಮೌಂಟ್, ಓಕೆ, ಅಮೌಂಟ್ ಆಫ್ ಸರ್ಟನ್ ಸಬ್ಸ್ಟೆನ್ಸ್. ನೀವು ಈ ಕೆಮಿಕಲ್ ಸಬ್ಸ್ಟೆನ್ಸಸ್ಗಳನ್ನ ಎಲ್ಲಿ ನೋಡಿದ್ರು ಕೂಡ, ಸೊ ವಾಟ್ ಎವರ್ ಸಬ್ಸ್ಟೆನ್ಸಸ್ ದಟ್ ಯು ಆರ್ ಸ್ಪೀಕಿಂಗ್ ಆಫ್, so that is represented in terms of mole ಆಯ್ತಾ. the symbol is MOL, all in small letters ಆಯ್ತಾ. the last one is luminous intensity, which is candela ಆಯ್ತಾ, CD. ಸೊ ಇದು ಎಲ್ಲಿಂದ ಬಂತು? ಇದು ಮೀಟರ್ ಅಂತ ಹೇಳಿದ್ರೆ ಏನು, ಕಿಲೋಗ್ರಾಮ್ ಅಂತ ಹೇಳಿದ್ರೆ ಏನು, ಸೆಕೆಂಡ್ ಅಂತ ಹೇಳಿ ಪ್ರತಿಯೊಂದಕ್ಕೂ ಡೆಫಿನೇಷನ್ ಇದೆ. ಸೊ ಇಟ್ ಈಸ್ ಸರ್ಟನ್ ಸ್ಟ್ಯಾಂಡರ್ಡ್ ಆಯ್ತಾ. ಕಿಲೋಗ್ರಾಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಎಲ್ಲಿಯಪ್ಪ, ಇಟ್ ಇಸ್ ಕೆಪ್ಟ್ ಒನ್ ಸ್ಮಾಲ್ ಇರಿಡಿಯಂ is kept in a museum in Paris. Okay, so ಅದರ ಮಾಸ್ ಅನ್ನ ನಾವು ಈಗ ಸ್ಟ್ಯಾಂಡರ್ಡ್ ಆಗಿ ತಗೊಳ್ತಾ ಇರೋದು 1 ಕಿಲೋಗ್ರಾಮ್ ಅಂತ ಹೇಳಿ ಆಯ್ತಾ. ದಟ್ ಇಸ್ ಅ meter that is the standard for a kilogram. Similarly for meter, second, ampere, everything there is a certain standard that has been considered. Okay, so depending on that, don't worry about the definitions ಆಯ್ತಾ. ಸೊ ಇದಿಷ್ಟು ಬೇಸ್ ಕ್ವಾಂಟಿಟೀಸ್, ಇದಿಷ್ಟು SI ಯೂನಿಟ್ಸ್ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. So moving forward, so how many base quantities are there or base units are there? There are 7 base quantities. ಈಗ ಈ ಬೇಸ್ ಕ್ವಾಂಟಿಟೀಸ್ ಜೊತೆಲಿ
ಇದು ಬೇಸ್ ಕ್ವಾಂಟಿಟೀಸ್ ಅಲ್ಲದೆ ಇನ್ನ 2 ಕ್ವಾಂಟಿಟೀಸ್ ಇದೆ, which is not derived quantity, it is an add-on to these 7 itself. ಆಯ್ತಾ? ಸೊ ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ರೇಡಿಯನ್, ಆಯ್ತಾ, ಅಥವಾ ಪ್ಲೇನ್ ಆಂಗಲ್. ಪ್ಲೇನ್ ಆಂಗಲ್ ಅಂತ ಹೇಳಿದ್ರೆ ಏನು? ಈಗ see, there is a diagram here, 1 minute. See here, say for example, ನೀವೊಂದು ಪಾರ್ಕ್ ಅಲ್ಲಿ ಇದ್ದೀರಿ, ಆಯ್ತಾ, ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ. ಈಗ ಯು ಆರ್ ಸಿಟ್ಟಿಂಗ್ ಓವರ್ ಹಿಯರ್. Now your brother or sister, he is over here, okay, say at point A. ನೀವು ಸುಸ್ತಾಗಿದ್ದೀರಿ, ಇಲ್ಲಿ ಕೂತ್ಕೊಂಡಿದ್ದೀರಿ, ಆಯ್ತಾ. ನೀವು ಇಲ್ಲಿಂದ ನಿಮ್ದು ತಮ್ಮ ಅಥವಾ ತಂಗಿ ಯಾರೋ ಇಲ್ಲಿಂದ ಹೊರಟು ಈ ಪಾಯಿಂಟ್ ವರೆಗೆ ಬಂದಿದ್ದಾರೆ, ಓಕೆ, ಸೇ ದಿಸ್ ಇಸ್ ಪಾಯಿಂಟ್ ಬಿ. ಈಗ ನೀವು ಎಷ್ಟು, ನಿಮ್ದು ತಂಗಿ ಅಥವಾ ತಮ್ಮ ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿದ್ದಾರೆ ಇಲ್ಲಿಂದ ಇಲ್ಲಿಗೆ ಅಂತ ನಾವು ಇನ್ ಟರ್ಮ್ಸ್ ಆಫ್ ಆಂಗಲ್ ಅಂತ ಹೇಳೋದಿದ್ರೆ, ಈ ಆಂಗಲ್ ಎಷ್ಟು ಕವರ್ ಆಗಿದೆ ಇಲ್ಲಿ ಅಂತ ನಾವು ಹೇಳೋದಾದ್ರೆ ಅದನ್ನ ನಾವು ಪ್ಲೇನ್ ಆಂಗಲ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ದ ಪ್ಲೇನ್ ಆಂಗಲ್ which is represented as d theta. ಇದು ಸೊ ಇದು ಏನು ಡಿ ಥೀಟಾ ಅಂತ ಹೇಳಿದ್ರೆ, this is the park that this is the circular park that you are, okay, that's not a circle though. ಒಂದು ನಿಮಿಷ. ನೀವು ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ it is a circular park, ಆಯ್ತಾ. again not a circle, so excuse me for that, for not drawing a better, okay, ಇಲ್ಲಿ ಮಾಡೋಣ ನಾವು, this is better. Okay, so this is a circular park here. You are at its center and your brother has moved from here to here, ಆಯ್ತಾ, A to point B. ಸೊ ಇದು ಏನಿದೆ ಇಲ್ಲಿ, ದಟ್ ಈಸ್ ದ ಪ್ಲೇನ್ ಆಂಗಲ್ ಡಿ ಥೀಟಾ. ಸೊ ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಇಟ್ ಈಸ್ ದ ರೇಷಿಯೋ. ಯಾವ್ದ್ರ ರೇಷಿಯೋ? ಇಲ್ಲಿ ನೋಡಿ, ನೀವು ಸರ್ಕಲ್ ಬಗ್ಗೆ ಕಲ್ತಿದ್ದೀರಾ ಅಲ್ವಾ ಮ್ಯಾಥಮೆಟಿಕ್ಸ್ ಅಲ್ಲಿ. ಸಿ, ನಾವು ಫಿಸಿಕ್ಸ್ ಅಲ್ಲಿ ಏನ್ ಕಲಿಯೋದಿದ್ರು ಅದರ ಲ್ಯಾಂಗ್ವೇಜ್ ಮ್ಯಾಥ್ಸ್, ಆಯ್ತಾ. ಸೊ ವಿ ನೀಡ್ ಟು ನೋ ಮ್ಯಾಥಮೆಟಿಕ್ಸ್ ಆಸ್ ವೆಲ್. ಸೊ ನಾವು ಸರ್ಕಲ್ ಅಲ್ಲಿ ಏನ್ ಹೇಳ್ತೀವಿ, ಈ ರೇಡಿಯಸ್, ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅನ್ನ ನಾವು ಆರ್ ಅಂತ ತಗೊಂಡ್ರೆ, ಓಕೆ, ದಿಸ್ ಇಸ್ ಅ ಸ್ಮಾಲ್, ದಿಸ್ ಇಸ್ ದ ಆಂಗಲ್ ಥೀಟಾ ದಟ್ ಇಸ್ ಕವರ್ಡ್. ಸೊ ಈ ಆರ್ಕ್ ಲೆಂತ್ ಅನ್ನ ಹೇಗೆ ಹೇಳ್ತೀವಿ ನಾವು? ಇದೆ ಆರ್ಕ್ ಲೆಂತ್, ಆಯ್ತಾ, ಡಿ ಎಸ್ ಆರ್ಕ್ ಲೆಂತ್ ಅಂತ ಹೇಳಿದ್ರೆ, ಹೌ ಡು ವಿ ಮೆಷರ್? ಆರ್ ಇಂಟು ಡಿ ಥೀಟಾ, ಹೌದಾ. ಹಾಗಾಗಿ ಈ ಪ್ಲೇನ್ ಆಂಗಲ್ ಡಿ ಥೀಟಾವನ್ನ ನಾವು ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಇಟ್ ಇಸ್ ದ ರೇಷಿಯೋ ಆಫ್ ದ ಲೆಂತ್ ಆಫ್ ದಿ ಆರ್ಕ್. ಲೆಂತ್ ಆಫ್ ದಿ ಆರ್ಕ್ ಅನ್ನ ನಾವು ಮೆನ್ಷನ್ ಮಾಡಿದ್ದು ಯಾವ ರೀತಿ? ಡಿ ಎಸ್ ಡಿವೈಡೆಡ್ ಬೈ ಆರ್, ದ ರೇಡಿಯಸ್ ಅಲ್ವಾ. ಸೊ ಇದನ್ನ ನಾವು ಏನಂತ ಮೆನ್ಷನ್ ಮಾಡಿದ್ದು ಅಂತ ಹೇಳಿದ್ರೆ, ದಿಸ್ ಇಸ್ ದ ಪ್ಲೇನ್ ಆಂಗಲ್, ಆಯ್ತಾ. ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಪ್ಲೇನ್ ಆಂಗಲ್? ವಿ ರೈಟ್ ಇಟ್ ಆಸ್ ರೇಡಿಯನ್, ಆರ್ ವಿ ರೈಟ್ ಇಟ್ ಆಸ್ ಸಿಂಬಲ್. ಇದು ರೇಡಿಯನ್ ಅಂತ ಹೇಳೋದು, ಸಿಂಬಲ್ ಇದ್ರದ್ದು RAD. ಇದೇ ರೀತಿ ದ ಸೆಕೆಂಡ್, ನಾನು ಎರಡಿದೆ ಅಂತ ಹೇಳಿದೆ ಅಲ್ವಾ. ಎರಡನೇದು ಯಾವುದು ಅಂತ ಕೇಳಿದ್ರೆ, ಇಟ್ ಈಸ್ ದ ಸಾಲಿಡ್ ಆಂಗಲ್. ಸಾಲಿಡ್ ಆಂಗಲ್ ಅಂತ ಹೇಳಿದ್ರೆ ಏನು? ಈಗ ನಮ್ಮ ಹತ್ರ ಒಂದು ಸ್ಪಿಯರ್ ಇದೆ ಅಂತ ಅನ್ಕೊಳ್ಳಿ, ಬಾಲ್, ಆಯ್ತಾ. ಸೊ ಈ ಬಾಲ್ ಇದು ಒಂದು ಪಾರ್ಟ್, ಓಕೆ.
ಸೊ ಇಲ್ಲಿ ದಿಸ್ ಇಸ್ ದ ಸೆಂಟರ್ ಅಂತ ತಕೊಂಡ್ರೆ ನಾವು ಆ ಕೋನ್ ಇದು ಸೇ ಫಾರ್ ಎಕ್ಸಾಂಪಲ್ ಈಗ ಕೋನ್ ಐಸ್ ಕ್ರೀಮ್ ಇದೆ ಇಟ್ಕೊಳ್ಳಿ ನಿಮ್ದು ಕೈಯಲ್ಲಿ ಆಯ್ತಾ ಐಸ್ ಕ್ರೀಮ್ ಅನ್ನ ಬದಿಗಿಡಿ ಆ ಕೋನ್ ಅನ್ನ ಮಾತ್ರ ತಗೊಳ್ಳಿ ಆಯ್ತಾ ಸೊ ನಾವು ದ ಏಜ್ ಆಫ್ ದ ಕೋನ್ ದಟ್ ಈಸ್ ಅಟ್ ದ ಬಾಟಮ್ ಆಫ್ ದ ಕೋನ್ ಅಲ್ವಾ ಇದು ಕೋನ್ ಆಯ್ತಾ ಐಸ್ ಕ್ರೀಮ್ ಬೇಡ ಇವಾಗ ಸೊ ಈ ಪಾಯಿಂಟ್ ಓ ಅನ್ನ ನಾವು ತಗೊಂಡ್ರೆ ಅಲ್ವಾ ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅನ್ನ ಆರ್ ಅಂತ ನಾವು ಇಟ್ಕೊಂಡ್ರೆ ಇಲ್ಲಿ ಏರಿಯಾ ಎಷ್ಟು ಏರಿಯಾದಲ್ಲಿ ನಿಮ್ದು ಐಸ್ ಕ್ರೀಮ್ ಇದೆ ಅಂತ ನೀವು ಹೇಗೆ ಹೇಳ್ತೀರಿ ಇಫ್ ವಿ ರೈಟ್ ಇಟ್ ಆಸ್ ದ ಏರಿಯಾ ಡಿ ಎ ಆಯ್ತಾ ಈ ಏರಿಯಾವನ್ನ ನಾವೀಗ ಮೆಷರ್ ಮಾಡಬೇಕಾಗಿರೋದು ಈ ಏರಿಯಾವನ್ನ ಗೊತ್ತಾದ್ರೆ ಈ ಆಂಗಲ್ ಏನಿದೆ ದ 3D ಬೇಸಿಕಲಿ ದಿಸ್ ಇಸ್ ಅ 3D ಮೆಷರ್ಮೆಂಟ್ 3D ಆಂಗಲ್ ಆಯ್ತಾ ಈ 3D ಆಂಗಲ್ ಅನ್ನ ನಾವು ಹೇಳೋದು ಏನಂತ ಹೇಳಿದ್ರೆ ಸಾಲಿಡ್ ಆಂಗಲ್ ಡಿ ಒಮೆಗಾ ಅಂತ ಹೇಳ್ತಾರೆ ಇದನ್ನ ಆಯ್ತಾ ಸೊ ದಿಸ್ ಇಸ್ ಅಗೇನ್ ಅ ರೇಷಿಯೋ ನೋಡಿ ಎರಡು ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಏನಿದೆ ಅದು ಎರಡೂ ಕೂಡ ರೇಷಿಯೋ ಒಂದು ರೇಷಿಯೋ ಆಫ್ ದ ಆರ್ಕ್ ಲೆಂತ್ ಟು ದ ರೇಡಿಯಸ್ ಇನ್ನೊಂದು ರೇಷಿಯೋ ಆಫ್ ದ ಇಂಟರ್ಸೆಪ್ಟೆಡ್ ಏರಿಯಾ ಡಿ ಎ ಅಲ್ವಾ ಡಿ ಒಮೆಗಾ ಅಂತ ಹೇಳಿದೆ ನಾನು ಸಾಲಿಡ್ ಆಂಗಲ್ ಡಿ ಎ ಇಟ್ ಈಸ್ ದ ರೇಷಿಯೋ ಆಫ್ ದ ಇಂಟರ್ಸೆಪ್ಟೆಡ್ ಏರಿಯಾ ಡಿ ಎ ಆಫ್ ದ ಸ್ಪೆರಿಕಲ್ ಸರ್ಫೇಸ್ described about the apex or vertex ಆಯ್ತಾ described about the apex or apex o ಅಂತ ಹೇಳಿದ್ರೆ ಏನು ಇದರಿಂದ ನೀವು ಹೀಗೆ ಒಂದು ಸ್ಟ್ರೇಟ್ ಲೈನ್ ಹೇಳಿದ್ರೆ ಇದರ ಸುತ್ತ ಇರೋ ಏರಿಯಾ ಆಯ್ತಾ ಸೊ ಅದನ್ನ ಟು ದ ಸ್ಕ್ವೇರ್ ಆಫ್ ದ ರೇಡಿಯಸ್ to the square of the radius ಆಯ್ತಾ so this is the solid angle d omega so ಈ solid angle ನ ಯೂನಿಟ್ ಅನ್ನ ನಾವು ಏನಂತ ಬರಿತೀವಿ ಸ್ಟೆರೇಡಿಯನ್ ಆಯ್ತಾ ಸಾಲಿಡ್ ಆಂಗಲ್ ಸೊ ಪ್ಲೇನ್ ಆಂಗಲ್ ಬರೀ ರೇಡಿಯನ್ ಇತ್ತು ಸಾಲಿಡ್ ಆಂಗಲ್ ಆಗ್ಬೇಕಿದ್ರೆ ಸ್ಟೆರೇಡಿಯನ್ ಆಯ್ತು ಆರ್ ದ ಸಿಂಬಲ್ ಆಫ್ ದ ಸೇಮ್ ಇಸ್ ಎಸ್ ಆರ್ ಆಯ್ತಾ ಸೊ what do we have so along with this 7 base units ನಮ್ಮ ಹತ್ರ ಏನಿದೆ ಎರಡು ಎಕ್ಸ್ಟ್ರಾ ಯೂನಿಟ್ಸ್ ಇದೆ ಆರ್ ದ ಸಪ್ಲಿಮೆಂಟರಿ ಯೂನಿಟ್ಸ್ ಇದೆ ಅದು ಯಾವುದು ಅಂತ ಹೇಳಿದ್ರೆ ಒಂದು ಹೇಳಿ ಎಸ್ ರೇಡಿಯನ್ ಇನ್ನೊಂದು ಹೇಳ್ತೀರಾ ಸ್ಟೆರೇಡಿಯನ್ ವೆರಿ ಗುಡ್ ರೇಡಿಯನ್ ಅನ್ನ ಹೇಗೆ ಸಿಂಬಲ್ ವಾಟ್ ಇಸ್ ದ ಸಿಂಬಲ್ ಆಫ್ ರೇಡಿಯನ್ ಇಟ್ ಈಸ್ ಆರ್ ಎ ಡಿ ಅಲ್ವಾ ಸ್ಟೆರೇಡಿಯನ್ ಇದೆಯೇನು ಎಸ್ ಆರ್ ರೈಟ್ ಸೊ these are the basic physical quantities and the derived physical quantities ರೈಟ್ ಸೊ ಇನ್ನು ನಾವು ಏನು ನೋಡ್ಲಿಕ್ಕಿದೆಯೋ ಅದನ್ನ ನಾವು ಸೊ ದೆರ್ ಆರ್ ಡಿಫ್ರೆಂಟ್ ಡಿರೈವ್ಡ್ ಕ್ವಾಂಟಿಟೀಸ್ ರೈಟ್ ಸೊ ಆಯಾ ಡಿರೈವ್ಡ್ ಕ್ವಾಂಟಿಟೀಸ್ಗೆ ಬೇರೆ ಬೇರೆ ರೀತಿಯಾದ ಏನು ಯೂನಿಟ್ಸ್ ಬರುತ್ತೆ ರೈಟ್ ಈಗ ನಾವು ಆವಾಗ ಫೋರ್ಸ್ ಬರ್ದ್ವಿ ಆಗ ಫಾಸ್ಟ್ ಅಲ್ಲಿ ಮಾಡಿದೆ ಓಕೆ ಸೊ ಬಿಫೋರ್ ಫೋರ್ಸ್ ಲೆಟ್ ಅಸ್ ರೈಟ್ ಈಗ ನಾವು ಡಿರೈವ್ಡ್ ಕ್ವಾಂಟಿಟೀಸ್ ಅನ್ನ ಒಂದಷ್ಟನ್ನ ನೋಡೋಣ ಓಕೆ ಡಿರೈವ್ಡ್ ಕ್ವಾಂಟಿಟಿ ಸೇ ಈಗ ವೆಲಾಸಿಟಿ ಅಂದ್ರೆ ಏನು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇಲ್ಲಿ ಏನು ಯೂನಿಟ್ ಬರುತ್ತೆ ಡಿಸ್ಪ್ಲೇಸ್ಮೆಂಟ್ ಇದು ಆರ್ ಡಿಸ್ಟೆನ್ಸ್ ಇದು ಏನು ಯೂನಿಟ್ ಮೀಟರ್ ರೈಟ್ ಮೀಟರ್ ಇದು ಟೈಮ್ ಇದು ಸೆಕೆಂಡ್ ಕರೆಕ್ಟ್
ಸೊ ಈಗ ನಾವು ನೋಡಿದಲ್ಲಿ ಬೇಸ್ ಕ್ವಾಂಟಿಟೀಸ್, ರೈಟ್? ಬೇಸ್ ಕ್ವಾಂಟಿಟೀಸ್ ಅಲ್ಲಿ ವಾಟ್ ಇಸ್ ದ ಯೂನಿಟ್? ಎಸ್ ಐ ಯೂನಿಟ್. ಎಸ್ ಐ ಯೂನಿಟ್ ಲೆಂತ್ಗೆ ಮೀಟರ್, ಕರೆಕ್ಟ್? ಟೈಮಿಗೆ ಸೆಕೆಂಡ್. So what do we have? The unit for velocity as meter per second. ಈ ಪರ್ ಸೆಕೆಂಡ್ ಅಂತ ಹೇಳುವಂಥದ್ದನ್ನ ನಾವು ಪರ್ ಸೆಕೆಂಡ್ ಅಂತ ಹೇಳುವಂಥದ್ದನ್ನ ನಾವು ಇಫ್ ವಿ ವಾಂಟ್ ಟು ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಎರಡು ನ್ಯೂಮರೇಟರ್ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ಈ ಮೀಟರ್ ಸೆಕೆಂಡ್ ಅಂತ ಬರೆದು ಇದಕ್ಕೆ ಪವರ್ -1 ಅಂತ ಬರಿಬೇಕು. ಓಕೆ, ಯಾಕೆ -1? ದ ಡಿನಾಮಿನೇಟರ್ ವೆನ್ ಇಟ್ ಗೋಸ್ ಅಪ್ ಇದು ಏನಾಯ್ತು? 1/10 ಅಲ್ವಾ? ಸೊ ಅಲ್ಲಿ ಪವರ್ ಕೂಡ -1 ಅಂತ ಬರುತ್ತೆ ಅಲ್ಲಿ. ಓಕೆ, ಸಿಮಿಲರ್ಲಿ ಈಗ ಆಕ್ಸಲರೇಷನ್ ಅಂದ್ರೆ ಏನು? ವೆಲಾಸಿಟಿ ಬೈ ಟೈಮ್. ವೆಲಾಸಿಟಿದು ಏನು ಯೂನಿಟ್? ಮೀಟರ್ ಪರ್ ಸೆಕೆಂಡ್. ಟೈಮ್ ಇದು ಏನು ಯೂನಿಟ್? ಸೆಕೆಂಡ್. ಸೊ ಇದು ಟೋಟಲ್ ಆಗಿ ಏನಾಯ್ತು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಕರೆಕ್ಟ್? ಫರ್ದರ್ ಫೋರ್ಸ್ ಬರಿವ. ಫೋರ್ಸ್, ವಾಟ್ ಇಸ್ ಫೋರ್ಸ್? ಮಾಸ್ ಇಂಟು ಆಕ್ಸಲರೇಷನ್. ವಾಟ್ ಇಸ್ ದ ಯೂನಿಟ್ ಆಫ್ ಮಾಸ್? kg, ಅಲ್ವಾ? And what is the unit of acceleration? Meter per second square. So what is the total unit? kg meter per second square, right? So ಈ ರೀತಿ ನಾವು ಎಷ್ಟೊಂದು ಕ್ವಾಂಟಿಟೀಸ್, ಇವತ್ತಿಗೊಂದು ಹೋಮ್ವರ್ಕ್, ಎಷ್ಟೊಂದು ಕ್ವಾಂಟಿಟೀಸ್ ನಮಗೆ ಗೊತ್ತಿದೆ ಅದು ಎಲ್ಲದಕ್ಕೂ ನಾವು ಈ ರೀತಿ ಯೂನಿಟ್ಸ್ ಬರಿತಾ ಹೋಗೋಣ. ಓಕೆ, ಫ್ರಮ್ ಟುಡೇ ಆನ್ವರ್ಡ್ಸ್ whatever topics you are going to study in physics, whichever new quantities that you get, you are going to make a list of it. Okay, so make a list of it. ಇವತ್ತು ನಾವು ಎಷ್ಟನ್ನ ನೋಡಿದ್ವಿ? ಬೇಸ್ ಕ್ವಾಂಟಿಟೀಸ್ ಅನ್ನ ನೀವೊಂದು ಏನ್ ಮಾಡ್ಬೇಕು ಹೇಳಿದ್ರೆ, ಅದನ್ನ ಪ್ಲೇನ್ ಪೇಪರ್ ಅಲ್ಲಿ ಅದನ್ನ ಕಾಲಮ್ ವೈಸ್ ಮಾಡಿ ಯು ಹ್ಯಾವ್ ಟು ರೈಟ್ ಇಟ್ ಡೌನ್ in big bold letters and stick it on your wall. ಸೊ ಏನ್ ಇದರ ಉಪಯೋಗ? ದಿನಾ ನೀವು ಅದನ್ನ ನೋಡ್ತಾ ಇದ್ರೆ ನಮಗೆ ಫೋಟೋಗ್ರಾಫಿಕ್ ಮೆಮರಿ ಅಂತ ಇದೆ. ನಾವು ದಿನಾ ಅದನ್ನ ಪ್ರತಿದಿನ ಅದನ್ನ ಪುಸ್ತಕ ಬಿಡಿಸಿ ಓದಿ ಮಾಡೋದಕ್ಕಿಂತ ನಾವು ಆ ಕಡೆ ಈ ಕಡೆ ಹೋಗ್ತಾ ನಮ್ ಕಣ್ಣೆದುರಿಗೆ ಅದು ಬೀಳ್ತಾ ಇದ್ರೆ ವಿ ವಿಲ್ ಕ್ಯಾಪ್ಚರ್ ಇಟ್ ಸೂನ್. ಆಯ್ತಾ? ನಿಮ್ಗೆ ಯೂನಿಟ್ಸ್ ಆಮೇಲೆ ನಿದ್ದೆಯಿಂದ ಎಬ್ಸಿ ಕೇಳಿದ್ರು ನಿಮ್ಗೆ ಬರುತ್ತೆ. ಓಕೆ, so what we will do, we will take a nice sheet of paper, draw the column, 3 columns, okay, and make this table. Which table? This table, base quantities. Okay, so then what we will do, we will write these and in a clean big paper, and along with this ಇಲ್ಲಿ ಕೆಳಗಡೆ 8 ಮತ್ತೆ 9 ಹಾಕೊಂಡ್ಬಿಡಿ. 8, 9 ಯಾವುದು? ಒಂದು ರೇಡಿಯನ್, ಇದು ಪ್ಲೇನ್ ಆಂಗಲ್, ಒಂದು ಪ್ಲೇನ್ ಆಂಗಲ್, 9th ಒನ್ ಸಾಲಿಡ್ ಆಂಗಲ್. ಇದು ಎರಡನ್ನೂ ಕೂಡ ಬರ್ಕೊಂಡ್ಬಿಟ್ಟು ಇಲ್ಲಿ ರೇಡಿಯನ್, ಇಲ್ಲೇ ಇದೆ ಅಲ್ಲ, ರೇಡಿಯನ್, ದೆನ್ ಸ್ಟೆರೇಡಿಯನ್. So we will make this and we will regularly keep seeing it so that we can recall it and memorize it very easily. ಆಯ್ತಾ? ಸೊ ಅಲಾಂಗ್ ವಿತ್ ದಿಸ್ ನಾವಿನ್ನು ಡಿರೈವ್ಡ್ ಕ್ವಾಂಟಿಟೀಸ್ ಯಾವುದೆಲ್ಲ ಇದೆ, ಇನ್ನು ನಿಮಗೆ ಚಾಪ್ಟರ್ ಹೋಗ್ತಾ ಹೋಗ್ತಾ ಇನ್ನಷ್ಟು ಪ್ರತಿದಿನ ಒಂದೊಂದು ಹೊಸ ಟರ್ಮ್ ಅನ್ನ, ಒಂದು ಹೊಸ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ನೀವು ಕಲಿತಾ ಹೋಗ್ತೀರಿ. ಓಕೆ, ಸೊ ಆಸ್ ಯು ಗೋ ಆನ್ ಲರ್ನಿಂಗ್,
the physical quantities. So go on listing it. ಓಕೆ, ಯಾವುದಾದ್ರೂ ಒಂದು ಬುಕ್ಕಲ್ಲಿ ಲಿಸ್ಟ್ ಮಾಡ್ತಾ ಹೋಗಿ, ಪ್ರತಿದಿನ ಹೊಸ ಹೊಸ ಕ್ವಾಂಟಿಟೀಸ್ ನೀವು ಯಾವುದಕ್ಕೆ ಥ್ರೂ ವಿಚ್ ಯು ಕಮ್ ಅಕ್ರಾಸ್, ಮೇಕ್ ಅ ಲಿಸ್ಟ್ ಆಫ್ ಇಟ್. ಆಯ್ತಾ? 1 2 3 ಅಂತ ಸ್ಟಾರ್ಟ್ ಮಾಡಿ. ಇವತ್ತು ಎಷ್ಟೊಂದನ್ನ ನೋಡಿದ್ವಿ ನಾವು? ಏರಿಯಾ, ವಾಲ್ಯೂಮ್, ಪ್ರೆಷರ್, ಫೋರ್ಸ್, ರೈಟ್, ಆಕ್ಸಲರೇಷನ್, ಇದಿಷ್ಟನ್ನ ಇವತ್ತು ನೋಡಿದ್ವಿ. ಮೇಕ್ ಅ ಲಿಸ್ಟ್ ಆಫ್ ದೀಸ್. Then from tomorrow onwards, whatever new you are going to get, we will see to that, we will go on adding to that list. ಆಯ್ತಾ? ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ಇದರ ಜೊತೆಗೆ ಇನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ನೋಡ್ಲಿಕ್ಕಿದ್ದೇವೆ ಅಂತ ಹೇಳಿದ್ರೆ, ಕೆಲವು ಪ್ರಿಫಿಕ್ಸ್ ಅನ್ನ ಆಡ್ ಮಾಡಬೇಕಾಗ್ತದೆ ನಾವು. ಓಕೆ, ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಓಕೆ, ಸೊ I think we can do it now. ಪ್ರಿಫಿಕ್ಸಸ್. ಸೊ ಇದು ಏನು ಪ್ರಿಫಿಕ್ಸಸ್ ಅಂತ ಹೇಳಿದ್ರೆ ಏನು? ಯಾವುದಕ್ಕಾದ್ರೂ ಓಕೆ. Okay, I think it is time already. Let us see to it in the next class. Okay. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದಷ್ಟು ಯೂನಿಟ್ಸ್ ಬಗ್ಗೆ, ಮೆಜರ್ಮೆಂಟ್ಸ್ ಬಗ್ಗೆ ನೋಡೋದಿದೆ. ಸೊ ಸಿ ಯು ಆಲ್ ಸೂನ್. ಓಕೆ, ಸೊ ಹ್ಯಾವ್ ಅ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್.